ನಾವು ಒಂದು ಬೆಳೆ ಬೆಳಿಬೇಕಾದ್ರೆ ಒಂದು ಬೆಳೆ ಬೆಳೆಯೋದನ್ನ ನಮ್ಮ ಜೀವನಕ್ಕೆ ಹೋಲಿಸಿದರೆ ಇಲ್ಲ ಅಲ್ಲಮ್ಮ ಪ್ರಭುಗಳು. ಹೆಂಗೆ ಅಂದ್ರೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ನಮ್ಮ ತನು ಅಂದ್ರೆ ಈ ದೇಹನ ಒಂದು ತೋಟ ಅಂತ ತಿಳ್ಕೊಬೇಕು. ಅದನ್ನೇ ತೋಟ ಅಂತ ಮಾಡ್ಕೊಂಡ್ಬಿಟ್ಟು ಮನಸ್ಸನ್ನ ಗುದ್ದಲಿ ಮಾಡ್ಕೋಬೇಕು. ಮನಸ್ಸನ್ನ ಅಗೆದು ಕಳೆದೇನಯ್ಯ ಭ್ರಾಂತಿಯ ಬೇರ. ಆ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಭ್ರಾಂತಿಗಳು ಅಂದ್ರೆ ಏನೆಲ್ಲ ನಾವು ಲೌಕಿಕವಾಗಿ ಇದ್ದೀವಿ ಅದನ್ನೆಲ್ಲ ಕಳೆದು ಬಿಡಬೇಕು. ಭ್ರಾಂತಿ ಏನು ಈ ಜಗತ್ತ ಇವತ್ತು ಅನ್ಕೊಂಡ್ಬಿಟ್ಟಿರ್ತೀವಿ ನಾವು, ಇವತ್ತು ನಾವು ಎಷ್ಟು ಶ್ರೀಮಂತರು ಅಷ್ಟು ಶ್ರೀಮಂತರು, ಅದೆಲ್ಲ ಸಿಕ್ತು ಇದೆಲ್ಲ ಸಿಕ್ತು ಅಂತ. ಆದ್ರೆ ಒಂದಿನ ಸಾವು ಅನ್ನೋದು ಖಚಿತ, ಯಾವುದು ನಮ್ ಹಿಂದೆ ಬರಲ್ಲ. ಅದು ಆ ಭ್ರಾಂತಿಲಿ ಇದ್ಬಿಟ್ಟಿರ್ತೀವಿ ನಾವು ಹಿಂಗೇ ಇರ್ತೀವಿ, ಇಷ್ಟೇ ಸಂಪತ್ ಭರಿತವಾಗಿರ್ತೀವಿ, ಇಷ್ಟೇ ಸುಖವಾಗಿರ್ತೀವಿ ಅನ್ಕೊಂಡಿರ್ತೀವಿ. ಆ ಭ್ರಾಂತಿನೆಲ್ಲ ಕಳಿಬೇಕು. ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜ ಅಂತಂದ್ರೆ ಇಲ್ಲಿ ನಮಗೆ ಈ ಆಧ್ಯಾತ್ಮಿಕವಾಗಿ ಹಿಂಗೆ ಹೇಳ್ತಾರಲ್ಲ, ಅದರಲ್ಲಿ ಸುಷುಮ್ನ ನಾಳ ಅಂದ್ರೆ ಏನೋ ನಾಡಿ ಎಲ್ಲ ಹೇಳ್ತಾರಲ್ಲ, ನಂಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಹೆಂಟೆಯ ಅಂದ್ರೆ ನಾವು ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಅದನ್ನ ಇಲ್ಲ ಅನ್ನೋ ತರ ಅಲ್ಲಿ ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಂದ್ರೆ ಮನಸ್ಸನ್ನ ನಾವು ಅಲ್ಲಿ ಬೀಜನ ಬಿತ್ತಬೇಕು. ಯಾವ ಬೀಜ ಬಿತ್ತಬೇಕು? ಒಂದು ಆಧ್ಯಾತ್ಮಿಕವಾದಂತ ಪರಮಾತ್ಮನ ಧ್ಯಾನ ಅಂತಕ್ಕಂಥ ಬೀಜವನ್ನ ಬಿತ್ತಬೇಕು. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ಪವನವೇ ರಾಟಾಳ ಅಂದ್ರೆ ನಮ್ಮ ಉಸಿರಿನಲ್ಲೂ ಕೂಡ ಭಗವಂತನೇ ತುಂಬಿರ್ಬೇಕು. ನಾವೇನು ಅನುಲೋಮ ನಮ್ಮ ದೇಹದೊಳಗಿರೋಂಥ ಉಸಿರಾಟದನ್ನೇ ಅದು ಬಾವಿ ಅಂತ ಹೋಲಿಸಿ ಪವನವೇ ರಾಟಾಳ, ಅದು ಅನುಲೋಮ ವಿಲೋಮ ಹಿಂಗಾಗ್ತಿರುತ್ತ. ಆ ಥರದ್ರಲ್ಲಿ ಸುಷುಮ್ನ ನಾಳದಿಂದ ಉದಕವತ್ತಿದ್ದಿ ಅಂದ್ರೆ ಎಷ್ಟು ಧ್ಯಾನ ಸ್ಥಿತಿಲಿ ಇರ್ಬೇಕು ನಾವು, ಅದನ್ನೆಲ್ಲ ಜಾಗೃತಗೊಳಿಸ್ಕೋಬೇಕು. ಅಂದ್ರೆ ಉದಕವತ್ತಿದ್ದಿ ಅಂದ್ರೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಧ್ಯಾನ ಅದೆಲ್ಲ ಅಂತೇಳಿ. ಬಸವಗಳ ಇವರು ಹಸಗಿಡಿಸಿಹರೆಂದು ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ಅಲ್ಲಿ ಬಸವಣ್ಣನಿಗೆ ಹೋಲಿಸಿದ್ದಾರೆ. ಅಂದ್ರೆ ಅಲ್ಲಿ ಅವರು ಉಳೋದು ಬಿತ್ತೋದು ಅನ್ನೋ ಕಂಪ್ಯಾರಿಸನ್ ಇರೋದ್ರಿಂದ ಅಲ್ಲಿ ಅದನ್ನ ಬಸವಣ್ಣ ಅಂತ ಹೋಲಿಸಿದ್ದಾರೆ, ಬಸವಗಳು ಅಂತ ಹೋಲಿಸಿದ್ದಾರೆ. ಹಸಗೆಡಿಸಿಹರೆಂದು ಅವು ನಮಗೆ ಸುಮ್ಮನೆ ಬಿಡಲ್ಲ. ಪಂಚೇಂದ್ರಿಯಗಳು ಏನಿದಾವೆ ನೋಡಿ ಏನೋ ಬೇಕು ಅನ್ಸುತ್ತೆ ಅಥವಾ ತಿನ್ಬೇಕು ಅನ್ಸುತ್ತೆ ನಾಲ್ಗೆ, ಇದೆಲ್ಲ ಪಂಚೇಂದ್ರಿಯಗಳು. ಆಮೇಲೆ ಚರ್ಮನೂ ಕೂಡ ಪಂಚೇಂದ್ರಿಯನೇ, ಸುಖ ಬಯಸ್ತಿರುತ್ತೆ ಎಲ್ಲ ಹಿಂಗೆ ಏನೇನೋ ಅವು ಅದು ನಮ್ಮನ್ನ ಅಂದ್ರೆ ನಮ್ಮ ಮನಸ್ಸನ್ನ ಕೆಡಿಸ್ತಾ ಇರುತ್ತೆ. ಹಸಗಿಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಅದನ್ನ ಸಮತೆ ಮತ್ತೆ ಸೈರಣೆ ಅಂದ್ರೆ ಒಂದು ತಾಳ್ಮೆಯಿಂದ ನಾವು ಅದನ್ನ ಬೇಲಿ ಕಟ್ಟಬೇಕು. ತಾಳ್ಮೆಯ ಬೇಲಿಯನ್ನ ಅದನ್ನ ಕಟ್ಕೊಂಡು ಯಾವಾಗ್ಲೂ ಭಗವನ್ ನಾಮದಲ್ಲಿ ಜಾಗೃತರಾಗಿರ್ಬೇಕು. ನಾವು ಹೊರಗಡೆ ಏನೇ ಮಾಡ್ಲಿ ಏನೇ ಇರ್ಲಿ ಮನಸ್ಸು ಜಾಗೃತವಾಗಿರ್ಬೇಕು ಯಾವಾಗ್ಲೂ. ಆ ಜಾಗೃತವಾದ ಮನಸ್ಸನ್ನ ಇಟ್ಕೊಂಡು ತೋಟದಲ್ಲಿ, ತೋಟ ಅಂದ್ರೆ ತನು, ಈ ತನುವಿನಲ್ಲಿ ಆ ಮನಸ್ಸು ಅನ್ನೋದನ್ನ ಜಾಗೃತವಾಗಿಟ್ಕೊಂಡು ಅಲ್ಲಿ ಆ ಸಸಿಯನ್ನ ಸಲಹಿದೆನು ಕಾಣಗುಣೆ ಗುಹೇಶ್ವರ ಅಂದ್ರೆ ಆ ಭಗವಂತನ ಅಲ್ಲಿ ಸಲಹತಾ ಇದ್ದೀನಿ ನಾನು, ಅಲ್ಲಿ ಅದು ಉದಯವಾಗುತ್ತೆ. ಅದನ್ನ ಹಂಗೆ ಅವನ್ನೆಲ್ಲ ಸಮತೆ ಮತ್ತೆ ಸೈರಣೆಯಿಂದ ಒಂದು ಬೇಲಿ ಹಾಕೊಂಡ್ಬಿಟ್ಟು ಏನೇ ಬರಲಿ ನಾವ್ ಇದನ್ನ ಮಾಡ್ತೀವಿ, ಮನಸ್ಸಲ್ಲಿ ಭಗವಂತ ಇದ್ದಾನೆ ಅನ್ಕೊಂಡ್ಬಿಟ್ಟು ಅದನ್ನ ಕಾಣ್ಬೇಕು ಅಂತೇಳಿ ಅಲ್ಲಮ್ಮ ಪ್ರಭುಗಳು ಈ ಒಂದು ವಚನದಲ್ಲಿ ತಿಳಿಸ್ತಾರೆ.